ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಜಾನಕಿ. ಮೇರು ನಟ, ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ 16ನೇ ವರ್ಷದ ಪುಣ್ಯಸ್ಮರಣೆ. ಈ ಎಲ್ಲ ಮಾಹಿತಿ ನೀಡೋದಕ್ಕೆ ಇವತ್ತು ನಮ್ಮ ಜೊತೆಲಿದ್ದಾರೆ ವಿಷ್ಣು ಸೇನೆ ರಾಜ್ಯಾಧ್ಯಕ್ಷರಾದಂತಹ ರಾಜೇಗೌಡರವರು. ಅವ್ರನ್ನೇ ಮಾತಾಡ್ಸ್ಕೊಳ್ತಾ ಹೋಗೋಣ ಬನ್ನಿ. ನಮಸ್ತೆ ಸ್ಪೀಡ್ ವಾಹಿನಿಯವರಿಗೆ. ಇವತ್ತು ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ 16ನೇ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಾಡಿನೆಲ್ಲೆಡೆ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಒಂದು ನೋವಿನಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನಾವೇನು ಅಭಿಮಾನ್ ಸ್ಟುಡಿಯೋದಲ್ಲಿ ಏನು ಪುಣ್ಯಭೂಮಿ ಇತ್ತು, 10 ಪುಣ್ಯ ಜಾಗದಲ್ಲಿ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ 15 ವರ್ಷಗಳಿಂದ. ಕಳೆದ 1 ವರ್ಷದಿಂದ ನಮಗೆ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ನಾವು ಏನು ನಮ್ಮ ವಿಷ್ಣು ಕಟ್ಟೆ ಗೆಳೆಯರ ಬಳಗದ ವತಿಯಿಂದ ನಮ್ಮ ಸಂಘಟನೆ ಸಹಕಾರದೊಂದಿಗೆ ಇವತ್ತು ಈ ಭಾಗದಲ್ಲಿ ಏನು ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ 14 ಕಿಲೋಮೀಟರ್ ಇದೆ, ಬನಶಂಕರಿ ಟು ಕೆಂಗೇರಿ ಮಧ್ಯಭಾಗದಲ್ಲಿ ಹೃದಯ ಭಾಗದಲ್ಲಿ ಇರುವಂಥ ಡಾಕ್ಟರ್ ವಿಷ್ಣು ಕಟ್ಟೆ ಗೆಳೆಯರ ಬಳಗದ ವತಿಯಿಂದ ಇವತ್ತು ನಾವು 16ನೇ ಪುಣ್ಯಸ್ಮರಣೆ ಕಾರ್ಯಕ್ರಮದ ಪ್ರಯುಕ್ತ ಪೂಜಾ ಕಾರ್ಯಕ್ರಮ ಇರ್ಬೋದು, ಉಚಿತ ಆರೋಗ್ಯ ಶಿಬಿರ ಇರ್ಬೋದು, ಹಾಗೆ ಅನ್ನದಾನ, ಮತ್ತು ಇವತ್ತು ಅನಾಥ ಮಕ್ಕಳಿಗೆ ಇವತ್ತು ಬಂದಿದ್ದಾರೆ, ಅವ್ರಿಗೂ ಒಂದು ಕೆಲವು ಸಹಾಯ ಇದು ಮಾಡ್ತಾಯಿದ್ದೀವಿ. ಕಾರ್ಯಕ್ರಮನ ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ. ಏನು ಇವತ್ತು ನಮ್ಮ ವಿಷ್ಣು ಕಟ್ಟೆ ಗೆಳೆಯರು ಅಧ್ಯಕ್ಷರಾದ ನಾರಾಯಣವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ ನಾವು ಇವತ್ತು ಪ್ರತಿ ವರ್ಷ ಇವಾಗ ನಾವು ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ. ಕಾನೂನು ಹೋರಾಟ ಮುಂದುವರಿತಾ ಇದೆ. ಏನು ಪುಣ್ಯಭೂಮಿ ವಿಷಯದ ಬಗ್ಗೆ ಕಾನೂನು ಹೋರಾಟ ನಾವೇನು ಹೈಕೋರ್ಟಲ್ಲಿ, ಸಿಟಿ ಸಿವಿಲ್ ಕೋರ್ಟು, ಮೇಜರ್ ಕೋರ್ಟ್ ನಡೀತಾ ಇದೆ. ಮುಂದಿನ ಸರ್ಕಾರ ಇವತ್ತು ನಮಗೆ ತುಂಬ ವಿಷ್ಣುವರ್ಧನ್ ಅವರಿಗೆ ತಾರತಮ್ಯ ಮಾಡ್ತಾಯಿದ್ದಾರೆ. ಕರ್ನಾಟಕ ರತ್ನ ಘೋಷಣೆ ಮಾಡಿ 3 ತಿಂಗಳಾಯಿತು. ಬರೀ ಘೋಷಣೆಯಾಗೆ ಉಳ್ಕೋತೇ ಹೊರತು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತನೂ ಮಾಡಲಿಲ್ಲ, ನವಂಬರ್ ತಿಂಗಳಲ್ಲೂ ಮಾಡಲಿಲ್ಲ. ಈ ಚಿತ್ರೋತ್ಸವ ಬರ್ತಾಯಿದೆ, ಅದರಲ್ಲೂ ಇವತ್ತು ಮುಖ್ಯಮಂತ್ರಿಗಳಾಗಲಿ ಕನ್ನಡ ಸಂಸ್ಕೃತಿ ಇಲಾಖೆ ಆಗಲಿ ಪ್ರಸ್ತಾಪ ಮಾಡಿಲ್ಲ. ನಮಗೆ ತುಂಬ ನೋವಾಗ್ತಾ ಇದೆ. ಇವತ್ತು ಇವರು ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ಧ್ವಂಸ ಒಂದು ಕಾರಣ ಇಟ್ಕೊಂಡು ಕರ್ನಾಟಕ ರತ್ನ ಕೊಟ್ಟರು ಘೋಷಣೆ ಮಾಡೋಕ್ಕೆ. ಇದು ತುಂಬ ಅವಮಾನಕರ ವಿಷಯ. ಇದು ಇಬ್ಬರು ಮೇರು ನಟರು ಬಿ ಸರೋಜಾದೇವಿ ಇರೋದು, ಡಾಕ್ಟರ್ ವಿಷ್ಣುವರ್ಧನ್ ಅವರು ಪಂಚಭಾಷ ಇಬ್ಬರು ತಾರೆಯರವರು. ಇವತ್ತು ಈ ಮುಖ್ಯಮಂತ್ರಿಗಳು ಇನ್ನಾದರೂ ದಯವಿಟ್ಟು ತಾರತಮ್ಯ ಮಾಡದೆ ಈ ಚಿತ್ರೋತ್ಸವಲಾದರೂ ಕರ್ನಾಟಕ ರತ್ನ ಇಬ್ಬರಿಗೂ ಏನು ಘೋಷಣೆ ಮಾಡಲಿ ಅನ್ನೋ ಚಂದ್ರ ಕೇಳ್ಕೊತೀನಿ. ಮತ್ತು ಇವತ್ತೇನು ಕಳೆದ 3 ತಿಂಗಳ ಮಾಧ್ಯಮಗಳಲ್ಲಿ ಅಭಿಮಾನ್ ಸ್ಟುಡಿಯೋ ಸರ್ಕಾರದ ವಶಕ್ಕೆ ಅಂತ ಏನು ಮಾಡ್ತೀವಿ, ಇಲ್ಲಿವರೆಗೂ ಈ ಅರಣ್ಯ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಅಭಿಮಾನಿಗಳನ್ನ ಹೋರಾಟನ ಹತ್ತಿಕ್ಕಕ್ಕೆ ಇವತ್ತು ಮಾಧ್ಯಮಗಳಲ್ಲಿ ಸುಳ್ಳು ಹೇಳಿಕೆ ಕೊಟ್ಟು ಅಭಿಮಾನ ಸ್ಟುಡಿಯೋ ವಶಕ್ಕೆ ಅಂತ ಯಾವುದೇ ಇಲ್ಲಿವರೆಗೂ 1% ಸರ್ಕಾರಗಳು ಮಾಡಿಲ್ಲ. ಇವತ್ತು ಅಭಿಮಾನ ಸ್ಟುಡಿಯೋ ಮಾಲೀಕರ ಜೊತೆ ಸೇರಿಕೊಂಡು ಅರಣ್ಯ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಇವತ್ತು ತುಂಬ ಅನ್ಯಾಯ ಮಾಡಿ ಧ್ವಂಸ ಮಾಡಿದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಕುಟುಂಬದವರಲ್ಲಿ ನಾವು ಮಾತುಕತೆ ಆಡಿದ್ದೀನಿ. ಮುಂದಿನ ದಿನಗಳಲ್ಲಿ ನಾವು ಈ ಬಗ್ಗೆ ಏನು ಕಾನೂನು ಹೋರಾಟ ಇರ್ಬೋದು ಮತ್ತು ಬೀದಿಗಳದ್ದು ಹೋರಾಟ ಇರ್ಬೋದು, ನಾವು ಮಾಡ್ತೀವಿ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತು ಈ ಭಾಗದ ಕಾರ್ಪೊರೇಟರ್ಗಳಾದ ಹನುಮಂತಯ್ಯನವರು ಮತ್ತು ರಮೇಶ್ ರಾವ್ ಅವರು ಇರ್ಬೋದು, ಹಾಗೆ ನಮ್ಮ MLA ಕೃಷ್ಣಪ್ಪರು ಇರ್ಬೋದು, ತುಂಬ ನಮಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮ ಟ್ರಸ್ಟ್ನ ಗೌರವಾಧ್ಯಕ್ಷರು ಬಿಳೆಕಳಿ ರಮೇಶ್ ಅವರು ಬಂದಿದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮ ವಿಷ್ಣುಜಿಯವರ ದತ್ತುಪುತ್ರ ಶ್ರೀಧರಮೂರ್ತಿ ಇರ್ಬೋದು, ವಿಷ್ಣು ಕಟ್ಟೆ ಗೆಳೆಯರ ಬಳಗದ ಎಲ್ಲ ಮುಖಂಡರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನೋಡಿ, ಮುಂದೆ ಒಂದು ಕಾನೂನು ಹೋರಾಟ, ಬೀದಿಗಳದ ಹೋರಾಟ ನಾವು ಮುಂದಿನ ತೀರ್ಮಾನ ತಗೊಂಡು ನಾವು ಹೋರಾಟ ಮಾಡ್ತೀವಿ ಮೇಡಮ್. ನಾವು ಮನೆಯವರು ನಾವು ಫಸ್ಟು ಮನೆಯವರಿಗೆ ನಾವು ಗೌರವ ಕೊಟ್ಟು ಅವ್ರು ಏನು ಹೇಳ್ತಾರೆ ನಾವು ಕೇಳ್ತೀವಿ. ಅವರು ನಮ್ಮ ಇಲ್ಲಿ ಆ ಸಂಘಟನೆ ಈ ಸಂಘಟನೆ ಎಲ್ಲ, ನಾವೆಲ್ಲ ಸಂಘಟನೆಗಳ ಜೊತೆ ಇದ್ದೀವಿ. ಅವರೇನಾದರೂ ಯಾವುದೇ ಒಂದು ತೀರ್ಮಾನ ತಗೊಂಡು ಅದು ಬದ್ಧವಾಗಿರ್ತೀವಿ. ಹೋರಾಟಕ್ಕಿರ್ಬೋದು ಮತ್ತು ಕಾನೂನು ಹೋರಾಟ ಇರ್ಬೋದು. ಅವ್ರು ಏನೂ ತೀರ್ಮಾನ ತಗೊಂಡಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಸಂಘಟನೆಗಳು ಸೇರಿಕೊಂಡು ಒಂದು ದೊಡ್ಡ ಹೋರಾಟ ಮಾಡ್ತೀವಿ ಮೇಡಮ್. ಓಕೆ ಸರ್, ಈಗ ಕನ್ನಡ ಚಿತ್ರರಂಗದಲ್ಲಿ ಸುದೀಪ್ ಅವರು ಇದಕ್ಕೆ ಮುಂದಾದರು. ಏನು ವಿಷ್ಣುವರ್ಧನ್ ಅವ್ರ ಸಮಾಧಿಗೆ ಒಂದಷ್ಟು ಜಾಗಗಳನ್ನ ಕೊಡ್ತೀನಿ ಅಂತ ಸುದೀಪ್ ಅವರು ಹೇಳಿದ್ರು. ಆದರೆ ಕನ್ನಡ ಚಿತ್ರರಂಗದಲ್ಲಿ ಬೇರೆ ನಟರು ಅವ್ರ ಹೆಸರು ಹೇಳಿ ಮೆರೆದವರು ಇದ್ದಾರೆ. ಆದರೆ ಯಾಕೆ ಒಂದು ಮುಂದೆ ಬರ್ತಾ ಇಲ್ಲ? ಇವಾಗ ನೋಡಿ, ಕರ್ನಾಟಕಕ್ಕೆ ದಾದಾ ಸಿಂಹ ಒಬ್ಬರೇ ಡಾಕ್ಟರ್ ವಿಷ್ಣುವರ್ಧನ್. ಅವ್ರ ಹೆಸರು ಹೇಳ್ಕೊಂಡು ದಾದಾ ಇನ್ನೊಬ್ಬ ಸಿಂಹ ಆಗೋಕ್ಕಾಗೋದಿಲ್ಲ. ನೋಡ್ರಿ, ಅವ್ರು ಅರ್ಧ ಎಕರೆ ಕೊಡ್ತೀವಿ ಮಾಡ್ತೀವಿ ಅಂತ ಹೇಳಿದ್ರು. ಇದೇ ಬಿಳೆಕಳಿ ರಮೇಶ್ 1 ಎಕರೆ ಜಾಗ ಕೊಡ್ತಾರೆ. ಜಾಗ ಅವ್ರದ್ದು 10 ಎಕರೆ ಜಾಗ ಇದೆ. ಹೇಳೋದು ಸುಲಭ, ಕಾರ್ಯರೂಪಕ್ಕೆ ತರಬೇಕು. ಅವ್ರಿಗೆ ದೇವರು ಒಳ್ಳೇದು ಮಾಡಿ ಸುದೀಪ್ ಅವ್ರು ಏನು ಅಂದ್ಕೊಂಡಿದ್ದಾರೆ, ಏನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಏನು ಅಲ್ಲಿ ಇಟ್ಕೊಂಡಿದ್ದ 1/2 ಎಕರೆಯಲ್ಲಿ ನಾವು ಸ್ಮಾರಕ ನಿರ್ಮಾಣ ಮಾಡ್ತೀವಿ ಅಂತ ಅವ್ರು ಮಾಡಲಿ, ಶೀಘ್ರದಲ್ಲೇ ಅವ್ರು ಮಾಡಲಿ ಅಂತ ನಾನು ಅವ್ರಿಗೆ ಆಶಿಸ್ತೀನಿ.
ಮಾಡಲಿ ಮೇಡಮ್ ಅವರು. ಡಾಕ್ಟರ್ ವಿಷ್ಣುವರ್ಧನ್ ರವರ 16ನೇ ವರ್ಷದ ಪುಣ್ಯ ಸ್ಮರಣೆಯ ದಿನದಂದು ಇವತ್ತು ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಭಾಳಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದ್ವಿ. ಹೋರಾಟ ಅಂತಂದರೆ ಅದಕ್ಕೆ ಕೊನೆಯೇ ಇಲ್ಲ, ಆ ರೀತಿ ತೀವ್ರವಾಗಿ ಹೋರಾಟ ಮಾಡ್ಕೊಂಡು ಬಂದ್ವಿ. ಆದರೆ ಕಾನೂನಿನ ಹೋರಾಟದಲ್ಲಿ ನಾವು ಜಯಗಳಿಸಿದ್ದೀವಿ. ಮುಂದೆ ಇನ್ನೇನು ಹೋರಾಟ ಮಾಡಲಿಕ್ಕೆ ಎಲ್ಲ ರೂಪುರೇಷೆಗಳನ್ನು ಈಗಾಗಲೇ ನಾವು ರಾಜೇಗೌಡರು ನಮ್ಮ ಶ್ರೀಧರಣ್ಣವರೆಲ್ಲ ಮಾತಾಡಿ ಒಂದು ಹಂತಕ್ಕೆ ಬಂದಿದ್ದೀವಿ. ಮುಂದೆ ನ್ಯಾಯಾಂಗದಲ್ಲಿ ನಂಬಿಕೆ ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ವಿಷ್ಣು ಕಟ್ಟೆ ಅಧ್ಯಕ್ಷರಾದಂಥ ನಾರಾಯಣರವರು ಇವತ್ತು ನಮಗೆ ಈ ಉತ್ರಳ್ಳಿ ಭಾಗದಲ್ಲಿ ಪುಣ್ಯಸ್ಮರಣೆಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಒಂದು ಆಹ್ವಾನ ನೀಡಿದ್ರು. ಇವತ್ತು ಭಾಳ ಸಂತೋಷ ಆಗ್ತಾಯಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕರೆದು ಡಾಕ್ಟರ್ ವಿಷ್ಣು ಅಪ್ಪಾಜಿರವರ ಸ್ಮರಣೆಯನ್ನು ಮಾಡಲಿಕ್ಕೆ, ಅದರಲ್ಲೂ ಕೂಡ ನಮ್ಮ ಎಲ್ಲ ಸಂಘಟನೆಯವರು ಒಟ್ಟಾಗಿ ನ್ಯಾಯಾಂಗದಲ್ಲಿ ನಾವು ವ್ಯವಸ್ಥೆಯ ಒಂದು ನಂಬಿಕೆಯನ್ನು ಇಟ್ಕೊಂಡು ಮುಂಬರುವ ದಿವಸಗಳಲ್ಲಿ ನಾವೆಲ್ಲ ಹೋರಾಟ ಮಾಡಲಿಕ್ಕೆ ನಾವು ಸಜ್ಜಾಗಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಹೇಳಲಿಕ್ಕೆ. ಈಗ ಅಭಿಮಾನ್ ಸ್ಟುಡಿಯೋದಲ್ಲಿ ರಾತ್ರೋರಾತ್ರಿ ಬಂದು ವಿಷ್ಣುವರ್ಧನ್ ಅವರ ಸಮಾಧಿನ ಧ್ವಂಸ ಮಾಡಿದ್ದಾರೆ. ಇಲ್ಲಿವರೆಗೂ ಇಷ್ಟು ತಿಂಗಳಾದ್ರೂ ಯಾಕೆ ಒಂದು ಕಠಿಣ ಕ್ರಮ ತಗೊತಾ ಇಲ್ಲ ಇದ್ರ ಬಗ್ಗೆ ಅನ್ನೋದಾದ್ರು? ನೋಡಿ ಮೇಡಮ್, ಇಲ್ಲಿ ಕಾಣದಿರೋ ಕೈಗಳು ಭಾಳಷ್ಟು ಕೆಲಸ ಮಾಡ್ತಿದೆ. ಆಮೇಲೆ ಇದರಲ್ಲಿ ನಮ್ಮ ಸಂಘಟನೆಯಲ್ಲಿ ಏನಪ್ಪ ಆಗಿದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಒಟ್ಟಾಗಿ ಹೋರಾಟ ಮಾಡಿದರೆ ನಮಗೆ ಯಾವುದೇ ಸಮಸ್ಯೆ ಇರ್ತಾ ಇರಲಿಲ್ಲ. ಇಲ್ಲಿ ನಾನು ಮುಂದೆ ಹೋಗಬೇಕು, ನಾನು ಹೆಸರು ಮಾಡಬೇಕು ಅನ್ನೋದು ಭಾಳಷ್ಟು ಜನ ಮಾಡ್ತಾಯಿದ್ದಾರೆ. ಅದೆಲ್ಲ ಬಿಟ್ಟು ಎಲ್ಲ ಸಂಘಟನೆಯವರು ಒಟ್ಟಾಗಿ ಮುಂದೆ ಹೋದರೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪಾಜಿರವರ ಸ್ಮಾರಕ ಮಾಡಲಿಕ್ಕೆ ಭಾಳ ಒಂದು ಒಗ್ಗಟ್ಟಾದ ಕೆಲಸ ಅಂತ ಅನಿಸುತ್ತೆ. ಅದರಲ್ಲೂ ಭಾರತಿ ಮೇಡಮ್ ಅವರಾಗಲಿ, ಅನಿರುದ್ಧ ಆಗಲಿ, ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕಾಗಿದೆ ಈ ಸಂದರ್ಭದಲ್ಲಿ. ಇಲ್ಲಿ ನಾವು ಮೈಸೂರಲ್ಲಿ ಮಾಡಿದ್ದೀವಿ ಸ್ಮಾರಕ ಅನ್ನೋದಲ್ಲ, ನಮಗೆ ಮೈಸೂರು ಆಯಿತು ಸ್ಮಾರಕ ಮಾಡಿದರೆ ಸಂತೋಷ. ಆದರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಏನು ಒಬ್ಬ ಮನುಷ್ಯ ಒಂದು ಒಬ್ಬ ಮನುಷ್ಯನಿಗೆ ಅಗ್ನಿಸ್ಪರ್ಶ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಅದು ನಮ್ಮ ಶ್ರೀಧರಣ್ಣವ್ರ ಕೈಯಲ್ಲಿ ಮಾಡಿದ್ದಾರೆ. ಆ ಒಂದು ಜಾಗದಲ್ಲಿ ಅವರೇ ದತ್ತಪುತ್ರರು ಅಂತೇಳಿ ಈಗಾಗಲೇ ಎಲ್ಲ ನಮ್ಮ ರಾಜ್ಯದಲ್ಲಿ ಪ್ರತಿಯೊಬ್ಬ ಜನರಿಗೂ ಗೊತ್ತು. ಆ ಹಿಂದೂ ಸಂಪ್ರದಾಯದ ಪ್ರಕಾರ ಸ್ಮಾರಕ ಅಲ್ಲೇ ನಿರ್ಮಾಣ ಮಾಡಬೇಕು ಅಂತೇಳಿ ಎಲ್ಲ ಸಂಘಟನೆಯ ಒತ್ತಡ. ಆ ಒತ್ತಡ ಆಗಿದ್ದರಿಂದ ಏನಾಗಿದೆ ತಮಗೆ ಗೊತ್ತಿದೆ. ಅಭಿಮಾನ್ ಸ್ಟುಡಿಯೋ ಮಾಲೀಕರು ಯಾವ ರೀತಿ ಕಿರುಕುಳ ಕೊಟ್ಟರು. ಈಗ ನಮ್ಮ ರಾಜೇಗೌಡರು ನಮ್ಮ ಸಂಸ್ಥಾಪಕ ಅಧ್ಯಕ್ಷ ರಾಜೇಗೌಡರು ಕೂಡ ಭಾಳಷ್ಟು ನೋವುಪಟ್ಟರು. ಅವ್ರ ಮೇಲೆ ಭಾಳಷ್ಟು ಕೇಸುಗಳನ್ನ ಹಾಕಿದ್ರು. ಎಲ್ಲ ಹೋರಾಟ ಮಾಡ್ಕೊಂಡು ಬಂದು ಇವತ್ತು ಈ ಒಂದು ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರು ಒಟ್ಟಾಗಿ ಹೋಗಬೇಕು ಅನ್ನೋದು ನನ್ನ ಭಾವನೆ. ಎಲ್ಲ ಒಟ್ಟಾಗಿದ್ದರೆ, ಒಗ್ಗಟ್ಟಾಗಿ ಹೋದರೆ ಇದಕ್ಕೆ ಗೆಲುವು ಸಿಗೋದು ಭಾಳ ಸುಲಭ ಅಂತಲೇ ಹೇಳ್ಬೋದು. ಕರ್ನಾಟಕದ ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ಮುಖ್ಯವಾಗಿ ಶಾಂತಿ ಪ್ರಿಯ, ಸಮಾಧಾನ ಪ್ರಿಯ ಡಾಕ್ಟರ್ ವಿಷ್ಣುವರ್ಧನ್ ರವರ ಇಂದು 16 ವರ್ಷದ ಪುಣ್ಯಸ್ಮರಣೆ ದಿನ. ನನ್ನ ಆತ್ಮೀಯ ಸಹೋದರರಾದ ನಾರಾಯಣರವರು ಭಾಳ ವಿಜೃಂಭಣೆಯಿಂದ ವರ್ಷ ಇಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಕೃಷ್ಣಯ್ಯ ಬಡಾವಣೆ ಹತ್ರ ಭಾಳ ಅಭಿಮಾನದಿಂದ ಮಾಡ್ತಾರೆ. ಅಷ್ಟೆಲ್ಲ ಮಾಡಿದ್ರು ಅವರು ಭಾಳ ಶಾಂತಿಯುತವಾಗಿರ್ತಾರೆ. ಇವರು ಕಾರ್ಯಕ್ರಮ ಮಾಡಿದ್ರ ಅಂತ ಗೊತ್ತಾಗಬಾರ್ದು, ಆ ಥರ ಇದ್ದಾರೆ. ಇದು ಅವರ ಅಭಿಮಾನ ತೋರಿಸುತ್ತೆ. ಇವತ್ತಿಲ್ಲಿ ನಡೆದಿರ್ತಕ್ಕಂಥ ಎಲ್ರಿಗೂ, ನನ್ನ ಆತ್ಮೀಯ ತಮ್ಮನಾದ ವಿಷ್ಣು ಸೇನಾ ಸಂಘಟನೆಯ ರಾಜೇಗೌಡರಿಗೂ ಮತ್ತು ನಮ್ಮ ನೆಚ್ಚಿನ ಅಣ್ಣ ವಿಷ್ಣು ಅಣ್ಣನ ದತ್ತುಪುತ್ರನಾದ ನನ್ನ ತಮ್ಮ ಶ್ರೀಧರ್ ಅವರಿಗೂ ಮತ್ತು ಸಮಸ್ತರಿಗೂ ಎಲ್ರಿಗೂ ನನ್ನ ಹೃದಯ ಧನ್ಯವಾದಗಳು, ನಮಸ್ಕಾರಗಳು. ನಾನು ನಿಮ್ಮ ಸಹೋದರ, ಊರಿಗೆ ಉಪಕಾರಿ ವಿಷ್ಣುವರ್ಧನ್ ಸಂಘದ ಅಧ್ಯಕ್ಷನಾದ MGR ಮಣಿ ಮಾತಾಡ್ತಿದ್ದೀನಿ. ನಿಮಗೆಲ್ಲ ಗೊತ್ತಿರೋಂಗೆ ಊರಿಗೆ ಉಪಕಾರಿ ವಿಷ್ಣುವರ್ಧನ್ ಅಭಿಮಾನಿ ಸಂಘ 1980ರಲ್ಲಿ ಪ್ರಾರಂಭಿಸಿದೆ. ಅಂದರೆ 46 ವರ್ಷಗಳಾಗ್ತಾಯಿದೆ. ಇವತ್ತು 46 ವರ್ಷದಿಂದ ಅಣ್ಣನ ಸೇವೆ ಮಾಡೋ ಭಾಗ್ಯ ನನಗೆ ಸಿಕ್ಕಿದೆ. ಈಗ ನಮ್ಮೆಲ್ಲರ ಮನಸ್ಸಲ್ಲಿ ಏನಂದರೆ ಒಂದು ದುಃಖ ಇದೆ, ಒಂದು ಸಂತೋಷ ಇದೆ. ನಮ್ಮ ಅಣ್ಣ ಶಾಸ್ತ್ರೋಕ್ತವಾಗಿ ವಾಸವಿದ್ದ ಆ ಗುಡಿಯನ್ನು ಒಡೆದಿರೋ ಆ ದುಷ್ಟಶಕ್ತಿಗಳಿಗೆ ತಾಯಿ ಚಾಮುಂಡೇಶ್ವರಿ ಒಂದು ಕಡೆ ಸರಿಯಾದ ದಂಡನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ವಿಷ್ಣು ಅಣ್ಣ ದೇವಮಾನವ. ಅದನ್ನು ಮುಟ್ಟಿದವ್ರು ಏನಾಯಿತು, ನಾವೊಂದು ದೊಡ್ಡ ಹೋರಾಟನೇ ಮಾಡಿದ್ವಿ. ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ನಟರಾಜ್ರವರು, ಮಂಗಳಾರವರು ಮತ್ತು ಹಲವರು ಸೇರಿ ಮಾಡಿದ್ವಿ. ಅದರ ಫಲ ನಮ್ಮ ಹೊಟ್ಟೆವರು ಏನಾಯ್ತು ಅಂದರೆ ಅವ್ರ 10-20 ಎಕರೆ ಕ್ಯಾನ್ಸಲ್ ಆಯಿತು, ರದ್ದಾಯಿತು ಸರ್ಕಾರದಿಂದ. ಇದನ್ನು ಒಬ್ಬೊಬ್ಬರು ತಿಳ್ಕೊಳ್ಬೇಕು. ಅನ್ಯಾಯದ ಮಾರ್ಗದಲ್ಲಿ ಹೋದರೆ ಇವತ್ತಿಲ್ಲ ನಾಳೆ ನಮಗೆ ಏಟ್ ಬಿದ್ದಿದ್ದೆ ಅಂತ. ಮತ್ತು ಇನ್ನೊಂದು ಸಂತೋಷದ ವಿಷಯ ಏನಂದರೆ, ಈ ಸಾರಿ ಕರ್ನಾಟಕ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಮ್ಮ ಅಣ್ಣನಿಗೆ ಕರ್ನಾಟಕ ರತ್ನ ಘೋಷಿಸಿದರು. ಆದರೂ ಭಾಳ ತಡೆ ಮಾಡ್ತಿದ್ದಾರೆ. ಇನ್ನೊಂದು, ನಮ್ಮ ಅಣ್ಣನಿಗೆ ಯಾವುದು ಬೇಗ ಸಿಕ್ಕೇ ಇಲ್ಲ. ಅವರು ಹೋರಾಟ. ಒಂದು ಚಿತ್ರ ಯಶಸ್ವಿ ಆಗಬೇಕಂದ್ರೂ ಹೋರಾಟ, ಒಂದು ಪಿಕ್ಚರ್ ಶೂಟಿಂಗ್ ಹೋದರೂ ಹೋರಾಟ,
ಒಂದು ಚಿತ್ರ 100 ದಿನ ಆದರೂ ಹೋರಾಟ. 45 ವರ್ಷಗಳಿಂದ ಇದನ್ನು ನೋಡಿ ನೋಡಿ ಸಾಕಾಗಿದೆ. ಏನು ನಮಗೊಂದು ಸಮಾಧಾನ ಅಂದರೆ ಯಾವತ್ತೋ ಒಂದು ದಿನ ಆಗಲಿ, ಬೇರೇನು ಮಾಡೋಕ್ಕೆ ಸಾಧ್ಯ. ಈಗ ನಮ್ಮ ಆತ್ಮೀಯ ಸಹೋದರರು ಸಹೋದರ ರಮೇಶ್ ಹೇಳ್ದಂಗೆ ಎಲ್ರದ್ದು ರಾಜಕೀಯ, ನಾನು 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 ಅಂತ. ಇಲ್ಲಿ ನಾವೊಂದು ಕೆಲಸ ಮಾಡಿದ್ದೀವಿ, ಈ ಸಮಾಜಕ್ಕೆ ಒಪ್ಪಿಸಿದ್ದೀವಿ, ಅಷ್ಟು ಮಾತ್ರ ಇಟ್ಕೊಳ್ಬೇಕು. ನಾನೇ ಮಾಡಿದೆ ಅನ್ನೋದು ಯಾರಿಗಿದೆ? ಈಗ ನಮ್ಮ ರಾಜಗೌಡರು ತಮ್ಮ ತಗೊಳ್ಳಿ, ಎಷ್ಟು ಕೇಸ್ಗಳು ಹಾಕಿಸ್ಕೊಂಡ್ರು, ಏನು ಫಲ ಅವರಿಗೆ, ಯಾವ ಲಾಭ ಅವರಿಗೆ? ಒಂದು ದೇವಮಾನವನಿಗೆ ಸೇವೆ ಮಾಡಿದ್ರಲ್ಲ. ಮತ್ತು ಕೊನೆಯದಾಗಿ ಹೇಳ್ತೀನಿ, ಯಾರು ಬೇಜಾರು ಮಾಡ್ಕೋಬೇಡಿ, 46 ವರ್ಷದಿಂದ ಕರ್ನಾಟಕದ ಯಾರ ಹತ್ರನೂ 1 ರೂಪಾಯಿ ನಾನು ದೇಣಿಗೆ ತೊಗೊಂಡಿಲ್ವಲ್ಲ, ನನಗೇನು ಲಾಭ? ಇಲ್ಲಿ ಲಾಭ ನೋಡಬಾರ್ದು. ಒಂದು ಒಳ್ಳೆಯ ವ್ಯಕ್ತಿಗೆ ಸೇವೆ ಮಾಡಿದ್ದೀವಿ, ಈ ಮಣ್ಣಲ್ಲಿ ಹುಟ್ಟಿದ್ದೀವಿ, ಮಣ್ಣಿನ ಸೇವೆ ಮಾಡಿದ್ದೀವಿ ಅನ್ನೋ ಹೆಮ್ಮೆ ಒಂದು ಸಾಕು ನನಗೆ. ಯಾಕಂದ್ರೆ ನೀವು ಅವಾಗ ಹೋರಾಟ ಮಾಡ್ತಾ ನೀವು ಬಂದಿರಿ, ಫ್ರೀಡಮ್ ಪಾರ್ಕಲ್ಲಿ ನೀವೇ ಇದ್ರಿ. ಅವತ್ತು ನೀವು ಹೇಳಿದ್ರಿ, ನಿಮ್ಮ ಪ್ರಾಣಕ್ಕೆ ಏನಾದ್ರು ತೊಂದರೆ ಆದರೆ ಏನು ಸರ್ ಅಂತ ಅಲ್ವಾ? ಪ್ರಾಣ ಹೋಗೋದಾದರೆ ಒಳ್ಳೆ ಮನುಷ್ಯನಿಗೆ ಹೋಗುತ್ತಾ? ಅದಕ್ಕೆ ನಾವು ಪುಣ್ಯ ಮಾಡಿದ್ವಿ. ತಾಯಿ ಚಾಮುಂಡೇಶ್ವರಿ ಪಾದದೊಳಗೆ ಸೇರಿಕೊಳ್ತೀವಿ. ಆದಷ್ಟು ಬೇಗ ಕಾನೂನು ರೀತಿಯಿಂದ ನಮ್ಮ ಸರ್ಕಾರಕ್ಕೆ ಆ ಭೂಮಿ ಸಿಕ್ಕಿ ಅಲ್ಲಿಂದ ನಮಗೆ ನಮ್ಮ ಅಣ್ಣ ವಿಷ್ಣು ಅಣ್ಣನ ಸ್ಮಾರಕ ಇಲ್ಲೇ ಆಗಬೇಕು. ಕಾರಣ ಮೈಸೂರಲ್ಲಿ ಆಗಿರ್ಬೋದು, ಒಬ್ಬೊಬ್ಬ ಹಿಂದೂನು ಶಾಸ್ತ್ರೋಕ್ತವಾಗಿ ಒಂದು ದೇವಿನ ಒಂದು ಕಡೆ ಕುಂಭಾಭಿಷೇಕ ಮಾಡುವಾಗ ಪ್ರತಿಷ್ಠಾಪನೆ ಮಾಡ್ತೀವಿ. ಅವತ್ತು ಹೋಮ ಪೂಜೆ ಹವನ ಮಾಡಿ ಪ್ರತಿಷ್ಠಾಪನೆ ಮಾಡ್ತೀವಿ. ಆ ಪ್ರತಿಷ್ಠಾಪನೆಯನ್ನು ಕಿತ್ತರೆ ಅದು ದೇವಸ್ಥಾನ ಆಗಲ್ಲ. ಆದ್ದರಿಂದ ಎಲ್ಲರಲ್ಲಿ ಕಳಕಳಿ ಮನವಿ, ಅಲ್ಲಿ ಆಗಬೇಕು, ನಮ್ಮ ಅಣ್ಣನ ಜಾಗದಲ್ಲೇ ಆಗಬೇಕು ಅಷ್ಟೇ. ಇದು ನನ್ನ ಕೊನೆಯ ಹೇಳಿಕೆ. ಒಳಗಡೆ ಎಷ್ಟೋ ದುಃಖ ಇದೆ. ಏನು ಕಮ್ಮಿ ಮಾಡಿದ್ರು ಅವರು? ಯಾರು ದ್ರೋಹ ಮಾಡಿದ್ರು? ಅವ್ರಿಗೆ ಮಾತ್ರ ದ್ರೋಹ ಆಗ್ತಿದೆಯಲ್ಲ, ಆ ನೋವು ನನಗಿದೆ. ಯಾಕಂದರೆ ಅವ್ರ ಜೊತೆ ತಮ್ಮನಾಗಿ ಪಳಗಿದವನು, ಹಲವಾರು ಚಿತ್ರಗಳಿಗೆ ಅವ್ರ ಜೊತೆ ಇದ್ದವನು. ತಾಯಿ ಚಾಮುಂಡೇಶ್ವರಿ ಪಾದಗಳಲ್ಲಿ ಬೇಡ್ಕೊಳ್ತೀನಿ, ಅವರಿಗೆ ಒಳ್ಳೆಯ ಸ್ಮಾರಕ ಆಗಲಿ. ಅದು ಎಲ್ಲರೂ ಒಂದೇ ಕೈ ಜೋಡಿಸೋಣ. ಎಲ್ರಿಗೂ ಹೃದಯ ತುಂಬ ಧನ್ಯವಾದಗಳು. ನಿಮ್ಮ ಸಹೋದರ ಆತ್ಮೀಯ ಸ್ನೇಹಿತ NJR ಮಣಿ, ಊರಿಗೆ ಉಪಕಾರಿ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು. ವಿಷ್ಣುಜಿಯವರ ಅಭಿಮಾನಿಗಳಿಗೆ ಎಲ್ರಿಗೂ ನನ್ನ ನಮಸ್ಕಾರ. ಇವತ್ತು 16ನೇ ವರ್ಷದ ಪುಣ್ಯಸ್ಮರಣೆಯನ್ನು ನಾವು ಏನು ಭಾಳ ಅದ್ಧೂರಿಯಾಗಿ ಮಾಡಬೇಕು ಅಂತ ತಿಳ್ಕೊಂಡಿದ್ವಿ. ಆ ಒಂದು ಜಾಗದಲ್ಲಿ ಪುಣ್ಯ ಭೂಮಿನಲ್ಲೇ ಮಾಡಬೇಕು ಅನ್ನೋದೊಂದು ನಮ್ಮದು ಇತ್ತು. ಆದರೆ ಈ ಅಭಿಮಾನ ಸ್ಟುಡಿಯೋ ಮಾಲೀಕರ ಒಂದು ನಮಗೆ ಆ ಒಂದು ಜಾಗದಲ್ಲಿ ಮಾಡಲಿಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಅಲ್ಲಿ ಸಂಪೂರ್ಣವಾಗಿ ಅದನ್ನು ನಾಶ ಮಾಡಿದ್ದಾರೆ. ಅದು ಅಲ್ಲದೆ ನಾವು 16 ವರ್ಷಗಳಿಂದ ಪೂಜೆ ಮಾಡ್ಕೊಂಡು ಬರ್ತಾಯಿದ್ವಿ. ಅಲ್ಲಿ ಈಗ 1 ವರ್ಷ 2 ಸರಿ ಮಾತ್ರ ಆ ಥರ ಮಾಡಿದ್ದಾರೆ. ಮೊದಲೆಲ್ಲ ಪೂಜೆ ಮಾಡಿದ್ವಿ. ಹಾಗಾದರೆ 2009ರಲ್ಲಿ ಅವರಲ್ಲಿ ಪುಣ್ಯಭೂಮಿನಲ್ಲಿ ಅವ್ರನ್ನ ಅಂತ್ಯಕ್ರಿಯೆ ಮಾಡ್ತೇವೆ. ಅವತ್ತಿನ ದಿವಸ ಸರ್ಕಾರ ಇತ್ತು, ಚಿತ್ರರಂಗದಿದ್ರು, ಎಲ್ಲರೂ ಇದ್ದರು. ಯಾಕೆ ಅವತ್ತು ಅವ್ರ ಮೇಲೆ ಕೇಸ್ ಹಾಕಲಿಲ್ಲ? 16 ವರ್ಷಗಳಿಂದ ಯಾರ ಮೇಲೂ ಕೇಸ್ ಹಾಕಲಿಲ್ಲ. ಇವಾಗ ನಮ್ಮ ಪುಣ್ಯಭೂಮಿ ಟ್ರಸ್ಟ್ ಏನಿದೆ, ಟ್ರಸ್ಟಿನ ಪದಾಧಿಕಾರಿಗಳು, ಸಂಘಟನೆಯ ಪದಾಧಿಕಾರಿಗಳ ಮೇಲೆ ಕೇಸ್ ಹಾಕ್ತಾರೆ, ನಮ್ಮ ಅಧ್ಯಕ್ಷರು ರಾಜಗೌಡರ ಮೇಲೆ ಕೇಸ್ ಹಾಕ್ತಾರೆ, ನನ್ನ ಮೇಲೆ ಕೇಸ್ ಹಾಕ್ತಾರೆ. ನಾವು ಪೂಜೆ ಮಾಡೋದೇ ತಪ್ಪಾಗೋಯ್ತು. ಆಗಲ್ವ? ಹಾಗಾದರೆ ಒಂದು ಪೂಜೆ ಮಾಡಲಿಕ್ಕೆ ಅವಕಾಶ ಇಲ್ವಾ? ಈ ಇಂಥ ನೀಚ ಸರ್ಕಾರಗಳು ಬೇಕಾ ನಮಗೆ? ಯಾಕೆ ಈ ಥರ ಮಾಡ್ತಾರೆ? ಕರ್ನಾಟಕದ ಹತ್ರ ಘೋಷಣೆ ಮಾಡ್ತಾರೆ, 3 ತಿಂಗಳಾಯಿತು, ಇನ್ನೂ ಕೊಟ್ಟಿಲ್ಲ. ಅದು ಯಾಕೆ? ಇದನ್ನು ಮುಚ್ಚಾಕಬೇಕಲ್ಲ. ಈ ಪುಣ್ಯವನ್ನು ನಾಶ ಮಾಡಿದ್ರು, ಇದಕ್ಕೋಸ್ಕರ ಮಾಡಿದ್ದಾರೆ ಅಷ್ಟೇ, ಬೇರೆ ಇನ್ಯಾವುದೂ ಇಲ್ಲ. ಅವರು ಕೊಡೋದಿಲ್ಲ. ಕರ್ನಾಟಕ ರತ್ನ ಈಗ ಅನೌನ್ಸ್ ಮಾಡಿದಾರಷ್ಟೇ. ಇದು ಸದ್ಯ ಅಂತೂ ಕೊಡೋಲ್ಲ ಅವರು. ಅದನ್ನು ಆದಷ್ಟು ಬೇಗ ಕೊಡಲಿ. ಅದನ್ನೂ ಅವಮಾನ ಮಾಡಿದರು. ಯಾಕೆ ಈ ಥರ ಅವಮಾನ ಮಾಡ್ತೀವಿ ಸರ್ಕಾರ? ಇಷ್ಟೊಂದು ಅವಮಾನ ಮಾಡಬೇಕಾ? ಎಷ್ಟು ಸರಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ವಿ, ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ. ಎಷ್ಟು ಜನ ಮುಖ್ಯಮಂತ್ರಿಗಳು ಪ್ರತಿದಿನ ಅವ್ರ ಮನೆ ಬಾಗಿಲಿಗೆ ಹೋಗಿದ್ದೀವಿ ನಾವು. ಆದ್ರೂ ಇವತ್ತವರೆಗೂ ಯಾವ ಮುಖ್ಯಮಂತ್ರಿಗಳನ್ನೂ ಮಾಡಲಿಲ್ಲ. ಇಲ್ಲಿಂದ ಸ್ಥಳಾಂತರ ಮಾಡಿದ್ರು, ಸ್ಥಳಾಂತರ ಆಗಲಿಲ್ಲ. ಅದು ಅಲ್ಲಿ ಒಂದು ಮಾಡಬೇಕು ಅಂತ ಮಾಡಿದ್ರು ಅಷ್ಟೇ. ಸ್ಥಳಾಂತರ ಆಗಲಿಕ್ಕೆ ಯಾವುದೇ ಕಾರಣಗಳಿಲ್ಲ. ಈ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಸ್ಥಳಾಂತರ ಆಗಲಿಕ್ಕೆ ಚಾನ್ಸೇ ಇಲ್ಲ. ಅದು ಅಲ್ಲಿ ಒಂದು ಮಾಡಿದ್ದಾರೆ ಅಷ್ಟೇ. ಮಾಡಬೇಕು, ಮಾಡಿದ ಮೈಸೂರಿನಲ್ಲಿ ಮಾಡಬೇಕು ಅದನ್ನು ಮಾಡಿದರು. ಸರ್ಕಾರ ಏನು ಹೇಳುತ್ತೆ, ನಾವು ಅಲ್ಲಿ ಮಾಡಿದ್ದೀವಿ, ನಾವು ಅಲ್ಲಿ ಮಾಡಿದ್ದೀವಿ, ಇಲ್ಲ ಯಾಕೆ ಮಾಡಬೇಕು ಅಂತ ಅದನ್ನೂ ಭಾಳಷ್ಟು ಇದು ಮಾಡಿದರು. ಆದರೆ ನಮಗದು ಬೇಕಾಗಿಲ್ಲ. ನಮಗೆ ಈ ಪುಣ್ಯಭೂಮಿ ಏನಿದೆ, ನಮಗೆ ಈ ಪುಣ್ಯಭೂಮಿ ಇದೆ, ಆ ಪುಣ್ಯಭೂಮಿನಲ್ಲೇ ಒಂದು ಆಗಬೇಕು. ಒಂದು ಚಿಕ್ಕದ ಮಂದಿರವನ್ನು ಕಟ್ತೀವಿ. ನಾವೇನು ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಕ್ಕೆ ಹೋಗೋದಿಲ್ಲ, ಏನು ಮಾಡೋದಿಲ್ಲ. ಆ ಮಂದಿರ ಕಟ್ತೀವಿ. ಅಭಿಮಾನಿಗಳಿಗೆ ವರ್ಷದಲ್ಲಿ 2 ದಿವಸ ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಸರ್ಕಾರ ವಶಪಡಿಸ್ಕೊಳ್ತೀನಿ, ನಾವು ವಶಪಡಿಸ್ಕೊಂಡು ಮೊನ್ನೆ ಅರಣ್ಯ ಮಂತ್ರಿಗಳು ಹೇಳ್ತಾರೆ, ಇದು ನೋಡೋದಾದ ತಕ್ಷಣ ಹೇಳ್ತಾರೆ ನಾವು ವಶಪಡಿಸ್ಕೊಂಡ್ಬಿಡ್ತೀವಿ, ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ. ಇವತ್ತರೆಗೂ ಯಾವುದೇ ವಶಪಡಿಸ್ಕೊಂಡಿಲ್ಲ, ಏನೂ ಮಾಡಿಲ್ಲ. ಸರ್ಕಾರ ಮಲ್ಕೊಂಡಿದೆ, ಇನ್ನೂ ಎದ್ದಿಲ್ಲ. ಯಾಕೆಂದ್ರೆ ನಾವು ಎದ್ದೇಳಿಸ್ಬೇಕು ಅವ್ರನ್ನ. ಈಗ ಎದ್ದೇಳಿಸ್ತೀವಿ, ಬಿಡೋದಿಲ್ಲ. ಕೋರ್ಟ್ ಮುಖಾಂತರನೂ ಮಾಡ್ತಾಯಿದ್ದೀವಿ ನಾವು. ಅದ್ರ ಪಾಡಿದು ನಡೀತಾ ಇರುತ್ತೆ. ಸರ್ಕಾರವನ್ನು ಎದ್ದೇಳುವಂಥ ಕೆಲಸವನ್ನು ನಾವು ಸ್ವಲ್ಪ ದಿವಸ ಕಾದು ನೋಡ್ತೀವಿ.
ಕಾದು ನೋಡಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ನಾವು ಏನು ಮಾಡಬೇಕೋ ಅದನ್ನು ಮಾಡ್ತೀವಿ. ಎಲ್ಲ ಸಂಘಟನೆಗಳು, ಎಲ್ಲ ಸಂಘಗಳು ಒಗ್ಗಟ್ಟಾಗಬೇಕು. ಒಗ್ಗಟ್ಟಿನಿಂದಲೇ ಏನೂ ಆಗೋದಿಲ್ಲ. ನಾನು ಅವತ್ತಿಂದ ಅದನ್ನೇ ಹೇಳ್ತಾ ಇದ್ದೀನಿ, ಒಗ್ಗಟ್ಟಾಗಿ ಬನ್ನಿ ಅಂತ ಹೇಳ್ಬಿಟ್ಟು. ಭಾಳ ಸಂತೋಷ ನಮಗಿಲ್ಲ, ಆದರೂ ತುಂಬ ಸಂತೋಷ. ಮನೆಯವ್ರು ಬರಲಿ, ನಮ್ಮ ಜೊತೆ ನಿಂತ್ಕೊಂಡು ಮಾಡಲಿ, ಅವರು ಭಾಳ ಸಂತೋಷ. ಅದು ಆಗಲಿ. ಮತ್ತೊಮ್ಮೆ ಸರ್ಕಾರ ಕೇಳ್ಕೊತಾ ಇದ್ದೀನಿ, ಕರ್ನಾಟಕ ರತ್ನ ಆದಷ್ಟು ಬೇಗ ಕೊಡಿ. ಸುಮ್ಮನೆ ಕೊಡ್ತೀನಿ ಅಂತ ಹೇಳ್ಕೊಂಡು ಇರಬೇಡಿ. ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ, ಆದಷ್ಟು ಬೇಗ ಕೊಡಿ. ಅವ್ರಿಗೆ ಒಂದು ದೊಡ್ಡ ಗೌರವ ಕೊಟ್ಟು ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡಿ ಆ ಕೆಲಸವನ್ನು ನೀವು ಮಾಡಿ ಅಂತ ಹೇಳಿ ಕಳಕಳಿ ಮನವಿ ಮಾಡ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ.